ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಬಾಳೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇದು ಸೇಮ್ ನಾವು ದೋಸೆಗೆ ಆಲೂಗಡ್ಡೆ ಈರುಳ್ಳಿ ಪಲ್ಯ ಮಾಡ್ತೀವಲ್ಲ ಹಾಗೆ. ಇವತ್ತು ನಾವು ಹೊರಗಡೆ ಹೊರಟಿದ್ದೀವಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೇಲಲ್ಲಿ ನೋಡೇ ಇರ್ತೀರಾ. ಎಸ್ ರೈಟ್, ನಾವು ಲಾಲ್ಬಾಗಿಗೆ ಹೊರಟಿದ್ದೀವಿ. ಸೊ ರಿಪಬ್ಲಿಕ್ ಡೇ ಫ್ಲವರ್ ಶೋ ಇದೆ. ಸೊ ನನಗೆ ಈ ಫ್ಲವರ್ ಶೋ ಅಂದರೆ ತುಂಬಾ ಇಷ್ಟ. ವರ್ಷಕ್ಕೆ 2 ಸತಿ ಇವ್ರು ಮಾಡ್ತಾರಲ್ವ, ಇಂಡಿಪೆಂಡೆನ್ಸ್ ಡೇಗೆ ಮತ್ತು ರಿಪಬ್ಲಿಕ್ ಡೇಗೆ. ನಾನು ಕಾಯ್ತಾ ಇರ್ತೀನಿ ಯಾವಾಗ ಬರುತ್ತೆ ಅಂತ. ಸೊ ಈ ಸತಿನೂ ಅದೇ ಥರ ಬಂದಿದೆ. ಸೊ ನಾನು ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಹೋಗೋಕ್ಕಿಂತ ಮುಂಚೆ ತಿಂಡಿ ಮಾಡಬೇಕಲ್ಲ. ಸೊ ನಾನು ಹೇಳ್ದಂಗೆ ಬಾಳೆಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ. ಸೇಮ್ ಬಾಳೆಕಾಯಿನ ಬೇಯಿಸಿ ಅದು ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ದೋಸೆಗೆ ರುಚಿಯಾಗಿರುವಂಥ ಬಾಳೆಕಾಯಿ ಪಲ್ಯ ರೆಡಿಯಾಗುತ್ತೆ. ನೀವು ಇದನ್ನು ಮನೇಲಿ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ, ಇಲ್ಲ ಮಾಡಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಇದನ್ನು ರೀಸೆಂಟಾಗಿ ಮಾಡೋಕ್ಕೆ ಶುರು ಮಾಡಿದ್ದು. ಸೊ ನಂಗೆ ಟೇಸ್ಟ್ ಇಷ್ಟ ಆಯಿತು, ಹಾಗಾಗಿ ಮಾಡ್ತಾ ಇರ್ತೀನಿ. ಆಮೇಲೆ ಇನ್ನೇನಾದರೂ ಮಾಡಿಕೊಡ್ಬೇಕಲ್ಲ ಮಗನಿಗೆ ಸ್ನ್ಯಾಕ್ಸ್ ಅಂತ ನಾನು ಯೋಚನೆ ಮಾಡಿದಾಗ ನನಗೆ ನೆನಪಾಗಿದ್ದು ಬ್ರೌನ್ ಬ್ರೆಡ್. ಸೊ ಬ್ರೌನ್ ಬ್ರೆಡ್ ಸ್ಯಾಂಡ್ವಿಚ್ ಥರ ಮಾಡ್ಕೊಳ್ಳೋಣ ಅಂತ, ಪ್ಲೇನ್ ಈ ಬ್ರೆಡ್ ಬಟರ್ ಅಂತಾರಲ್ಲ ಅದನ್ನು ಮಾಡೋಣ ಅಂತ. ಸೊ ಅದನ್ನು ತವಾ ಮೇಲೆ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ ಮೇಕರ್ ಇದೆ, ಅದರಲ್ಲಿ ಮಾಡೋಕ್ಕೆ ಹೋಗಿಲ್ಲ. ಹೇಗೋ ದೋಸೆ ಮಾಡಿದ್ನಲ್ಲ, ಈ ತವಾ ಮೇಲೆ ಮಾಡೋಣ ಅಂತ. ಇದು ಟೇಸ್ಟೇ ಒಂಥರ ಬೇರೆ ಥರ ಇರುತ್ತೆ. ಆ ಸ್ಯಾಂಡ್ವಿಚ್ ಮೇಕರ್ದು ಅದೇ ಒಂಥರ. ಸೊ ನಾನು ಆ ಬ್ರೆಡ್ನ 2 ಕಡೆನೂ ಟೋಸ್ಟ್ ಮಾಡಿಕೊಂಡೆ ಬಟರಲ್ಲಿ. ಹಾಗೆ ಈಗ ನಾನು ಚೀಸ್ನ ಹಾಕಿ ಸ್ಯಾಂಡ್ವಿಚ್ ಥರ ಮುಚ್ಚಿ ನೋಡಿ, ಒಂದು ತಟ್ಟೆನ ಮುಚ್ಚಿ ಅದ್ರ ಮೇಲೆ ಭಾರ ಇಡ್ತಾಯಿದ್ದೀನಿ. ಸೊ ಅದು ಸ್ಯಾಂಡ್ವಿಚ್ ಥರ ಆಗಬೇಕಲ್ಲ, ಇಲ್ಲಾಂದರೆ ಬ್ರೆಡ್ 2 ಬಿಚ್ಕೊಂಡು ಬಂದುಬಿಡುತ್ತೆ. ಈ ಥರ ಮಾಡಿ ಇದನ್ನು ನಾನು ಒಂದು ಸ್ಯಾಂಡ್ವಿಚ್ನ ಈ ಥರ 4 ಸಣ್ಣ ತಂದು ಮಾಡಿದ್ದೀನಿ. ರೀಚ್ ಆಗಿದ್ದೀವಿ ಲಾಲ್ಬಾಗ್. ಇದು ಲಾಲ್ಬಾಗ್ನ 215ನೇ ಫ್ಲವರ್ ಶೋ ಅಂತೆ. ಬನ್ನಿ ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ. ಸೊ ಈ ಸತಿ ಫ್ಲವರ್ ಶೋ ಕಾನ್ಸೆಪ್ಟ್ ನೋಡಿದಾಗ ನನಗೆ ಒಂದು ವಚನ ನೆನಪಾಗ್ತಾ ಇದೆ. ಅದೇನೆಂದರೆ, ಕಳಬೇಡ, ಕೊಲಬೇಡ, ಹುಸಿಯನ್ನು ನುಡಿಯಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಅನ್ನೋ ವಚನ. ಸೊ ಈ ವಚನನ ಯಾರು ಬರೆದಿದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಅದೇ ಬಸವಣ್ಣನವರು ಬರೆದಿರೋಂಥ ವಚನ ಇದು. ಕಾಯಕವೇ ಕೈಲಾಸ ಅಂತ ಸಾರಿದಂಥ ವಚನಕಾರ, ದ ವೆರಿ ಫೇಮಸ್ ಬಸವಣ್ಣನವರಿಗೆ ಈ ಫ್ಲವರ್ ಶೋನ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಗ್ಲಾಸ್ ಹೌಸಲ್ಲಿ ಏನೇನು ಕಾನ್ಸೆಪ್ಟ್ ಇರುತ್ತೆ ವಚನಕ್ಕೆ ಸಂಬಂಧಿಸಿದ್ದು, ಬಸವಣ್ಣನವರಿಗೆ ಸಂಬಂಧಿಸಿದ್ದು, ಹಾಗೆ ಬೇರೆ ಬೇರೆ ವಚನಕಾರರ ಸಂಬಂಧಪಟ್ಟಂತೆ ಕೂಡ ಗ್ಲಾಸ್ ಹೌಸಲ್ಲಿ ಈ ಕಲೆಕ್ಷನ್ ಇದೆ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ, ತಡ ಯಾಕೆ. ಈ ವಚನಕಾರರು ಅಂದಾಗ ನಮಗೆ ಮೇನ್ಲಿ ನೆನಪಾಗೋದು ಬಸವಣ್ಣ ಅವರು. ಅದು ಬಿಟ್ಟರೆ ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಮಡಿವಾಳ ಮಾಚಿದೇವ, ಹೀಗೆ ಮುಂತಾದವರು ನೆನಪಾಗ್ತಾರೆ. ಇದೆಲ್ಲ ನಾವು ಸ್ಕೂಲ್ ಟೈಮಲ್ಲಿ ವಚನಗಳು ಅಂತ ನಮಗೆ ಕನ್ನಡ ಸಬ್ಜೆಕ್ಟಲ್ಲಿ ಇದ್ದಿದ್ದು ನಮಗೆ ಈಗ ನೆನಪಾಗ್ತಾ ಇದೆ. ಅದೊಂಥರ ನಾಸ್ಟಾಲ್ಜಿಯಾ ಅಂತಲೇ ಹೇಳಬಹುದು. ಸೊ ಈ ಗ್ಲಾಸ್ ಹೌಸಲ್ಲಿ ಆ ವಚನಗಳ ಹಾಗೂ ವಚನಕಾರರ ಸಂಬಂಧಪಟ್ಟಂಥ ವಿಷಯಗಳು ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಈ ಬಸವಣ್ಣನವರ ಹುಟ್ಟು, ಅವರ ಊರು, ಹಾಗೂ ಅವರು ಹೇಗೆ ವಚನಕಾರರಾಗಿದ್ದು, ಅವರ ವಚನಗಳು ಯಾವ್ಯಾವುದು, ಆಮೇಲೆ ಅನುಭವ ಮಂಟಪ, ಹಾಗೆ ಈ ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು ಅವರ ವಚನಗಳು ಯಾವುದು. ಸೊ ಈ ಥರದ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಬನ್ನಿ ನೋಡೋಣ.
ರಿಪಬ್ಲಿಕ್ ಡೇ ಫ್ಲವರ್ ಶೋ ಜನವರಿ 18ರಿಂದ ಶುರುವಾಗಿ ಜನವರಿ 28ರವರೆಗೂ ಇರುತ್ತೆ, 10 ದಿನಗಳ ಕಾಲ. ಹಾಗೆ ಇನ್ನೂ ಸ್ವಲ್ಪ ಡೆಕೋರೇಷನ್ನ ಮಾಡ್ತಾಯಿದ್ರು. ಹೂವೆಲ್ಲ ಒಣಗೋಗೋದು ಆ ಥರ ಎಲ್ಲ ಆಗುತ್ತಲ್ಲ, ಹಾಗಾಗಿ ಚೇಂಜಸ್ ಎಲ್ಲ ಇರುತ್ತೆ ಸ್ವಲ್ಪ. ಹಾಗೆ ಆಮೇಲೆ ವೀಕೆಂಡಲ್ಲಿ ತುಂಬಾ ಜನ ಇರ್ತಾರೆ. ಆಮೇಲೆ ಬೆಳಗ್ಗೆ ವಾಕಿಂಗಿಗೆ ಹೋಗ್ತಾರೆ ನೋಡಿ ಪಾರ್ಕ್ಗೆ, ಲಾಲ್ಬಾಗಿಗೂ ಬರ್ತಾರೆ. ಅವರು ಬೆಳಗ್ಗೆ ಬಂದು ನೋಡ್ಕೊಂಡು ಹೋಗ್ತಾರೆ, ಆವಾಗ ಜನ ಇರಲ್ಲ ಅಷ್ಟೊಂದು. ನೀವು 10 ಗಂಟೆ ಮೇಲೆ ಹಾಗೆಲ್ಲ ಹೋದರೆ ಸ್ವಲ್ಪ ಕ್ರೌಡ್ ಇರುತ್ತೆ. ವೀಕೆಂಡಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಹಾಗೆ ರಿಪಬ್ಲಿಕ್ ಡೇ ದಿನವೂ ತುಂಬಾ ಕ್ರೌಡ್ ಇರುತ್ತೆ. ಹಾಗೆ ನಾವು ಇಲ್ಲಿ ನೋಡಿದಾಗ ತುಂಬ ಸ್ಕೂಲ್ ಮಕ್ಕಳು ಬಂದಿದ್ದರು. ನೀವು ಝೂಗೆ ಹೋಗಿ, ಮ್ಯೂಸಿಯಮ್ಗೆ ಹೋಗಿ, ಈ ಸ್ಕೂಲ್ ಮಕ್ಕಳಂತೂ ಕಂಡೇ ಕಾಣಿಸ್ತಾರೆ ನಿಮಗೆ, ಸರ್ವೇ ಸಾಮಾನ್ಯ. ದೊಡ್ಡವರು ಹೋಗಬಾರ್ದು ಅಂತ ಏನಿಲ್ಲ, ಬಟ್ ಈ ಹೂವು, ನೇಚರು ಆ ಥರ ಇಷ್ಟ ಆಗೋರಿಗೆ ಈ ಪ್ಲೇಸು ಹೇಳಿ ಮಾಡಿಸಿರೋ ಅಂಥದ್ದು. ನೀವು ಇದೇ ಥರ ಫ್ಲವರ್ ಶೋಗೆ ಹೋಗ್ತೀರಾ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಆಲ್ರೆಡಿ ಹೋಗಿ ಬಂದಿದ್ದರೆ ಹೇಗಿತ್ತು, ನಿಮಗೆ ಅದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಗ್ಲಾಸಸ್ ನೋಡಾದ್ಮೇಲೆ ಇದು ಹೊರಗಡೆ, ಇದು ಯಾವಾಗಲೂ ನಿಮಗೆ ಕಾಣಿಸುತ್ತೆ ನೋಡಿ, ಈ ಬೋನ್ಸಾಯಿ, ಆಮೇಲೆ ಈ ಥರ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ ಡಿಸೈನ್ ಆಗಿ. ಆಮೇಲೆ ಇಲ್ಲಿ ನೋಡಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ಅಟ್ರಾಕ್ಷನ್ ಅಂದರೆ ಹಾರ್ಟ್ ಶೇಪಲ್ಲಿ ಮಾಡಿದಾರಲ್ಲ ಇದು, ಸೊ ಅದೊಂಥರ ಫೋಟೋ ಸ್ಪಾಟ್ ಅಂತ ಹೇಳ್ಬಹುದು. ಅದಾದಮೇಲೆ ಅಲ್ಲಿ ಕಾಣ್ತಿರೋಂಥ ಕಲರ್ಫುಲ್ ಫ್ಲವರ್ಸ್ ಇರೋಂಥ ನವಿಲು, ಸೊ ಅದು ಒಂದು ಫೋಟೋ ಸ್ಪಾಟ್. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಸೊ ಕಲರ್ಫುಲ್ ಇಟ್ ಈಸ್. ಈ ಫ್ಲವರ್ ಶೋ ಅಲ್ಲಿ ಯಾವಾಗಲೂ ನಿಮಗೆ ಇಲ್ಲಿ ಒಂದು ಸೇಲ್ ಇಟ್ಟಿರ್ತಾರೆ. ಈ ಸತಿ ವಚನಕಾರರದ್ದು ಫ್ಲವರ್ ಶೋ ಆಗಿರೋದ್ರಿಂದ ವಚನಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು, ಬಸವಣ್ಣನಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ನಮಗೆ ಸಿಕ್ಕುತ್ತೆ. ಅದು ಬಿಟ್ಟು ಈ ತಿಂಡಿ ಪದಾರ್ಥಗಳು, ಹಾಗೆ ಕರಕುಶಲ ವಸ್ತುಗಳು, ಇಲ್ಲಿ ನೋಡಿ ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಪಾಟ್ಸ್, ಆಮೇಲೆ ಇಲ್ಲಿ ಮೈಸೂರು ಮಸಾಲ ಪೌಡರ್, ಹಾಗೆ ಏನೇನೋ ಬೇಕಾದಷ್ಟು ನಮಗೆ ಕಾಣಿಸುತ್ತೆ. ಹಾಗೆ ಈ ಕಡೆ ಅದರ ಎದುರುಗಡೆ ನೋಡಿದಾಗ ಈ ಹಳೆಯ ಮರಗಳನ್ನು ಕೆತ್ತಿ ಅವರು ಕಲಾಕೃತಿಗಳನ್ನು ಮಾಡಿದ್ದಾರೆ. ನಾನು ಇದು ಗಮನಿಸೇ ಇರಲಿಲ್ಲ, ಇಷ್ಟು ದಿನ ಇತ್ತು ಅನಿಸುತ್ತೆ, ಅಥವಾ ಈ ಸತಿಯಿಂದ ಮಾಡಿದಾರೋ ಗೊತ್ತಿಲ್ಲ. ನೀವು ಅದನ್ನು ನೋಡಿದರೆ ಮುಂಚೆನೇ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಎಷ್ಟು ಚೆನ್ನಾಗಿದೆ ಅದು ಕಲಾಕೃತಿಗಳು ಅಂದರೆ, ಒಂದು ಪಕ್ಷಿ ಥರ ಮಾಡಿದ್ದಾರೆ, ಅಶೋಕ ಸ್ತಂಭ ಮಾಡಿದ್ದಾರೆ, ಆಮೇಲೆ ಹದ್ದು, ಅದೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿದೆ. ಆಮೇಲೆ ಹಾವು. ಸೊ ನೀವು ಈ ಕಡೆ ಬಂದಾಗ ಈ ಬಂಡೆ ಕಡೆ ಹೋಗ್ತೀವಲ್ಲ, ಟುವರ್ಡ್ಸ್ ಬಂಡೆ, ಆ ಕಡೆ ಇದೆಲ್ಲ ನಿಮಗೆ ಕಾಣಿಸುತ್ತೆ. ಲೆಫ್ಟ್ ಸೈಡಲ್ಲಿ ಸ್ಟಾಲ್ಸ್ ಇದೆ, ರೈಟ್ ಸೈಡಲ್ಲಿ ಆ ಕೆತ್ತನೆಗಳೆಲ್ಲ ಇದೆ. ಸೊ ಈ ಸತಿನೂ ಅಷ್ಟೇ ಪ್ಲಾಸ್ಟಿಕ್ ಬಾಟಲ್ಸು, ಕವರ್ಸು ತೊಗೊಂಡು ಹೋಗೋಂಗಿರಲಿಲ್ಲ. ಸೆಕ್ಯೂರಿಟಿ ತುಂಬ ಟೈಟ್ ಚೆಕ್ ಇತ್ತು. ಸೊ ನೀವು ಹೋಗಿಲ್ಲ ಅಂದರೆ ರಿಪಬ್ಲಿಕ್ ಡೇ ಫ್ಲವರ್ ಶೋಗೆ ಒಂದ್ಸತಿ ಹೋಗಿ ಫುಲ್ ಲಾಲ್ಬಾಗ್ನ ಕವರ್ ಮಾಡಿ, ಎಲ್ಲಿ ಏನೇನು ಕಾಣಿಸುತ್ತೆ ಸ್ಟಾಲ್ಸು, ಆಮೇಲೆ ಫೋಟೋ ತೆಗೆದುಕೊಳ್ಳೋಕ್ಕಿರೋ ಬ್ಯಾಕ್ಗ್ರೌಂಡ್ಸು, ಆಮೇಲೆ ಅಲ್ಲಿ ಆರಾಮಾಗಿ ಮರದ ನೆರಳಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋವಂಥದ್ದು. ಸೊ ಇದನ್ನೆಲ್ಲ ಮಿಸ್ ಮಾಡಬೇಡಿ ಆಯಿತಾ.
ನಾನಂತೂ ಈ ಫ್ಲವರ್ ಶೋನ ತುಂಬಾ ಎಂಜಾಯ್ ಮಾಡಿದೆ. ಸೊ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದೆ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನೀವು ಇಲ್ಲಿ ನೋಡಿದ್ದು ಅಲ್ಲದೆ ಅಲ್ಲಿ ಹೋಗಿ ಡೈರೆಕ್ಟಾಗಿ ನೋಡಿ 28ನೇ ತಾರೀಕು ಒಳಗೆ ಇಷ್ಟ ಆಗಿದ್ದರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿಯ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ, ಸ್ಟೇ ಸೇಫ್, ಬಾಯ್.